5 ಫ್ರೀ. ಹಂಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾವೇ ಫ್ರೀ, ದಲಿತರಿಗೆ ಅನ್ಯಾಯ ಫ್ರೀ, ರೈತರಿಗೆ ಸೂಸೈಡ್ ಫ್ರೀ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಭತ್ಯೆ ಫ್ರೀ. ಒಬ್ಬೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದೊಂದು ತಾಲೂಕಲ್ಲಿ 25,000 ಸಂಬಳ ಫಿಕ್ಸ್ ಮಾಡಿದ್ದಾರೆ. ಸರ್ಕಾರ ಪಾಪರ್ ಆಗಿದೆ, ದುಡ್ಡಿಲ್ಲ. ಒಂದೊಂದು ತಾಲೂಕಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ದರ್ಜೆ ಕೊಡ್ತಾ ಇದ್ದಾರೆ. 25,000, 50,000, ಲಕ್ಷ ಅವರಿಗೆ ಸಂಬಳ ಕೊಡ್ತಾ ಇದ್ದಾರೆ. ಯಾರಪ್ಪನ ದುಡ್ಡು? ಸಿದ್ದರಾಮಯ್ಯನವರೇ. ಬಡವರನ್ನ ದುಡ್ಡನ್ನ ಲೂಟಿ ಮಾಡಿ ಇವತ್ತು ಸರ್ಕಾರದ ಹೆಸರಲ್ಲಿ ಅವರಿಗೆಲ್ಲ ಸಂಬಳ ಕೊಡ್ತಾ ಇದ್ದೀರಾ ನೀವು. ನಾಚಿಕೆ ಆಗಲ್ಲ ನಿಮಗೆ? ಇವತ್ತು ಈ ಹೋರಾಟವನ್ನ, ಇದೊಂದು ಕಾಂಗ್ರೆಸ್ಸಿನ ಶವ ಪೆತ್ತಿಗೆ ಯಾತ್ರೆ ಇದು ಅವ್ರದ್ದು. ಅದನ್ನ ಮಾಡೋವರಿಗೆ ಇವರಿಗೆ ಕಾಂಗ್ರೆಸ್ಸಿಗೆ ಅರಣಗಳನ್ನ ಬಯಲು ಮಾಡೋದಲ್ಲಿ ನಾವು ಯಾವುದೇ ಕಾರಣಕ್ಕೂ ವಿರಮಿಸೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ದಲಿತರ ಆ ಜಮೀನು 3 ಎಕರೆ 16 ಗುಂಟೆ ಅದನ್ನ ತಗೊಂಡಿದ್ದು ಎಷ್ಟು ಗೊತ್ತಾ? 1 ರೂಪಾಯಿಗೆ. ಆ ನಿಂಗ ಅನ್ನೋ ರೈತ ಒಂದೇ 1 ರೂಪಾಯಿಗೆ ತಗೊಂಡಿದ್ದು. ಇವರೆಷ್ಟಕ್ಕೆ ಬರ್ಸ್ಕೊಂಡ್ರು ಗೊತ್ತಾ? ಅದನ್ನ ಇವ್ರು ಬಾಮೈದ 5 ಲಕ್ಷಕ್ಕೆ ಬರ್ಸ್ಕೊಂಡಿದ್ದು. 1 ರೂಪಾಯಿ, ಇವರು 5 ಲಕ್ಷಕ್ಕೆ ಬರ್ಸ್ಕೊಂಡಿದ್ರು. ಈಗ ಸಿದ್ದರಾಮಯ್ಯನವ್ರು ಎಷ್ಟು ಕೇಳ್ತಾವ್ರೆ ಗೊತ್ತಾ? 62 ಕೋಟಿ. ನೋಡಿ, 1 ರೂಪಾಯಿ ಜಮೀನು ಹೆಂಗೆ 62 ಕೋಟಿ ಆಗೋಯ್ತು. ನಾಚಿಕೆ ಆಗಲ್ಲ ಸಿದ್ದರಾಮಯ್ಯನವ್ರಿಗೆ? 62 ಕೋಟಿ ಕೇಳ್ತಾ ಇದ್ದೀರಲ್ಲ. ದಲಿತರ ಜಮೀನು, ನೀವು ಲೂಟಿ ಹೊಡೆದಿರೋ ಜಮೀನು ಇದು. ಬಡವರ ಜಮೀನು. ದಲಿತರಿಗೆ ಜಮೀನು ಕೊಡಬೇಕಾಯ್ತು ಸರ್ಕಾರದ ಕರ್ತವ್ಯ. ಅದನ್ನ ಬಿಟ್ಬಿಟ್ಟು ನೀವು 14 ಸೈಟ್ಗಳನ್ನ ಅರ್ಶನ ಕುಂಕುಮಕ್ಕೆ ತಗೊಂಡಿದ್ದೀರಲ್ಲ. ಮೆಚ್ತಾರ ಜನ ನಿಮ್ಮನ್ನ? ನೀವ್ ಹೇಳ್ತೀರಾ ನಾನು ಕ್ಲೀನ್ 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 ಅಂತ ಹೇಳ್ತೀರಾ. ಯಾಕಪ್ಪ? ವಿಧಾನಸಭೆ ಅಧಿವೇಶನದಲ್ಲಿ ನಿನಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಮೊದಲೇ ಕೂತ್ರಿಸಿದ್ರಿ ಫ್ರಂಟ್ ಲೈನ್ ಅಲ್ಲಿ. ಆ ಫ್ರಂಟ್ ಲೈನ್ ಅಲ್ಲಿ ಕೂತ್ಕೊಂಡಾಗ ಹೇಳ್ಬೇಕಾಯ್ತು, ನೋಡಪ್ಪ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, 40 ವರ್ಷದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಏನು ನಾನು ತಪ್ಪನ್ನ ಮಾಡಿಲ್ಲ.